ಹೌದು, ನೀನು ಊಟ ಮಾಡಿದ್ಯಮ್ಮ? ನನ್ನ ವಿಷಯ ಬಿಡಮ್ಮ, ನಾನು ಆಮೇಲೆ ತಿಂತೀನಿ, ನೀನು ತಿನ್ನು. ಹಾಗಲ್ಲ ರಾಧಿಕಾ, ನೀನು ಊಟ ಮಾಡು, ನಾನು ತಿನ್ನಿಸ್ತೀನಿ, ತಿನ್ನು. ಹೌದು, ಒಂದ್ಸಲ ಪ್ರಿಯಾಗೆ ಫೋನ್ ಮಾಡಿ ಮಾತಾಡಮ್ಮ. ಅಪ್ಪ ಇಲ್ಲ ಅಂತ ಅವಳಲ್ಲಿ ಎಷ್ಟು ಗೋಳಾಡ್ತಿದ್ದಾಳೋ ಏನೋ. ನಿಮ್ಮ ಅಪ್ಪನ್ಗೆ ಚಿಕ್ಕದೊಂದು ಗಾಯ ಆದ್ರೂ ಕೂಡ ಅವಳು ತಡ್ಕೋತಾ ಇರ್ಲಿಲ್ಲ. ಅಂಥದ್ರಲ್ಲಿ ಇನ್ ಮುಂದೆ ಅವ್ರ ಅಪ್ಪನೇ ಇಲ್ಲ ಅಂದ್ರೆ ಅವಳು ಎಷ್ಟು ನೊಂದ್ಕೊಂಡಿರ್ತಾಳೆ. ನಾನು ಪ್ರಿಯಾ ಜೊತೆ ಮಾತಾಡ್ತಾನೆ ಇದ್ದೀನಮ್ಮ, ಮತ್ತೊಂದ್ಸಲ ಮಾತಾಡ್ತೀನಿ, ನೀನ್ ಸಮಾಧಾನ ಮಾಡ್ಕೋ. ಅಮ್ಮ, ಸಾಕಮ್ಮ, ಒಂತದ್ದು. ಕೈಲಾಶ್ ಅವರು ಊಟ ಮಾಡಿದ್ರು ಇಲ್ವೋ? ನನ್ನ ಮೇಲಿರೋ ಕೋಪದಲ್ಲಿ ಊಟ ಮಾಡದೆ ಹಾಗೆ ಇದ್ದಾರೇನೋ. ಭಾವ, ಮಜ್ಜಿಗೆ ಕೇಳಿದ್ಯಲ್ಲ, ತಗೋ. ಥ್ಯಾಂಕ್ ಯು. ಸರಿ, ನೀನು ಹೊರಡು. ರಾಧಿಕಾ ಫೋನ್ ರಿಸೀವ್ ಮಾಡೋದಕ್ಕೂ ಭಾವಂಗ್ ಇಷ್ಟ ಆಗ್ತಿಲ್ಲ ಅಂದ್ರೆ ಇಬ್ರ ಮಧ್ಯೆ ದೊಡ್ಡ ಜಗಳಾನೇ ಆಗಿದೆ. ನೀವು ಕರೆ ಮಾಡುತ್ತಿರುವ
ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಕೈಲಾಶ್ ಅವರು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ರಲ್ಲ. ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಲೋ ಅಮರ್, ಪ್ರಿಯಾ ಈ ಮನೆಗೆ ಬಂದಾಗಿಂದ ಅವಳ ಮಾತು ನಿಂತಿರ್ಲಿಲ್ಲ, ಹುಡುಗಾಟ ಕಮ್ಮಿ ಆಗಿರ್ಲಿಲ್ಲ, ತರಲೆ ಮಾಡೋದಂತೂ ನಿಲ್ಸೇ ಇರಲಿಲ್ಲ. ಯಾವಾಗಲೂ ನಗ್ನಗ್ತಾ ಇರ್ತಿದ್ಲು. ಅವಳು ಒಳ್ಳೆ ತಂದಿಂದ ಎಲ್ರೂ ಬದಲಾಯಿಸಿದ್ಲು. ನಗೋದು ನಗ್ಸೋದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ತಂದೆನ ಕಳ್ಕೊಂಡು ಕಣ್ಣೀರು ಹಾಕ್ತಾ ಮೌನವಾಗಿ ಕೂತಿದ್ದಾಳೆ. ಮನೆಯೆಲ್ಲ ಬಿಕ್ಕೋ ಅನ್ನಿಸ್ತಿದೆ ಕಣೋ. ಹೇಗೋ ಏನೋ ಅವಳು ಮುಂಚಿನ ಥರನೇ ಆಗೋ ಹಾಗೆ ಮಾಡಬೇಕು ಅಮರ್. ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಜ್ಜಿ. ಆದರೆ ಪ್ರಿಯಾ ಪರಿಸ್ಥಿತಿ ನೋಡ್ತಿದ್ರೆ ತಂದೆನ ಕಳ್ಕೊಂಡಿರೋ ನೋವಿಂದ ಬೇಗ ಆಚೆ ಬರ್ತಾಳೇನೋ ನಂಬಿಕೆನೇ ಬರ್ತಿಲ್ಲ. ಊಟನೂ ಸರಿಯಾಗಿ ಮಾಡ್ತಿಲ್ಲ. ನಂಗೆ ಅದೇ ಭಯ ಆಗ್ತಿದೆ. ಎಷ್ಟಾದ್ರೂ ಹೆತ್ತು ತಂದೆ ಅಲ್ವೇನೋ. ಅವಳನ್ನ ಅವಳ ಪಾಡಿಗೆ ಒಂಟಿಯಾಗಿ ಬಿಡದೆ ಅವಳ ಪಕ್ಕದಲ್ಲೇ ಇದ್ದು ಪ್ರೀತಿ ತೋರಿಸಿ ಆದಷ್ಟು ಬೇಗ ಅವಳನ್ನ ಮೊದ್ಲಿನ ತರ ಮಾಡಬೇಕು ಕಣೋ. ಅಷ್ಟೇ ಅಲ್ವಾ ಅಜ್ಜಿ? ನಾನ್ 2 ನಿಮಿಷದಲ್ಲಿ ಅದ್ಕೆ ನೋವೆಲ್ಲ ಮಾಯ ಮಾಡಿ ಅವ್ರನ್ನ ಖುಷಿ ಪಡಿಸ್ತೀನಿ. ಹೇಗೆ ಹೇಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೀವಿಬ್ರು ನನ್ನ ಫಾಲೋ ಮಾಡಿ. ಏನ್ ಮಾಡ್ತಾಳ ಇವಳು? ಹಾಯ್ ಅದ್ಗೆ, ನಿಮ್ಗೊಂದ್ ಜೋಕ್ ಹೇಳಲಾ? ನನ್ ಕ್ಲಾಸ್ ಕಾಂಪಿಟೇಷನ್ಗೆ ಆಲ್ಟ್ರೇಷನ್ ಮಾಡ್ಕೊಡು ಅಂತ ಡ್ರೆಸ್ ಕೊಟ್ಟಾಗ ನೀವ್ ಅದನ್ನ ಹಾಳ್ ಮಾಡಿದ ವಿಷಯ ನನ್ ಫ್ರೆಂಡ್ಸಿಗೆ ಹೇಳ್ದಾಗ ಅವರು ಬಿದ್ದು ಬಿದ್ದು ನಗ್ಬಿಟ್ರು. ಇರಿಟೇಟ್ ಮಾಡ್ಬೇಡ. ಅಜ್ಜಿ ಅದ್ಗೆ ನಗ್ತಾನೆ ಇಲ್ಲ. ನಿನ್ ಕೈಯಲ್ಲಿ ಏನಾಗತ್ತೆ ಮಂಕದಿಣ್ಣೆ? ನನ್ನ ನೋಡಿ ಕಲ್ತ್ಕೋ. ನೀನ್ ಇಲ್ಲೇ ಇರು. ಅಮ್ಮ ಪ್ರಿಯಾ, ಮೊನ್ನೆ ನಾನು 2 ದಿನ ಊರಿಗೆ ಹೋಗಿದ್ನಲ್ಲ, ಅಲ್ಲಿ ಬರೀ 3 ವರ್ಷದ ಹುಡುಗ. ಅಪ್ಪ ಅಮ್ಮ ಅವನಿಗೆ ಚಾಕ್ಲೇಟ್ ಕೊಟ್ಟಿಲ್ಲ ಅಂತ ಅವರಿಬ್ರ ಮೇಲೂ ಆ ಊರಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಹಾಕದ್ನಂತೆ.
ನಂಗೆ ಎಷ್ಟು ನಗು ಬಂತು ಗೊತ್ತಾ? ಆ ವಿಷಯ ನೆನ್ಸ್ಕೊಂಡ್ರೆ ಈಗ್ಲೂ ನಗು ಬರುತ್ತೆ ನಂಗೆ. ಅಮ್ಮ ಪ್ರಿಯಾ, ನೀನ್ ಮೊನ್ನೆ ನಂಗೆ ಫೇಶಿಯಲ್ ಮಾಡಿದಾಗ ಶುರುನಲ್ಲಿ ನನ್ ಮುಖ ಎಲ್ಲ ಕಪ್ಪಾಗ್ಬಿಟ್ಟಿದ್ರು, ಆಮೇಲೆ ಮಿರ ಮಿರ ಅಂತ ಮಿಂಚ್ತಾ ಇತ್ತು ಗೊತ್ತಾ, ಹರಿಯದ್ ಹುಡುಗಿ ತರ. ನಾನು ಊರ್ಗ್ ಹೋಗಿದ್ನಲ್ಲ, ನನ್ ಮುಖ ಎಲ್ಲ ಸ್ವಲ್ಪ ಟ್ಯಾನ್ ಆಗೋಗಿದೆ. ಮತ್ತೆ ಒಂದ್ಸಲ ಫೇಶಿಯಲ್ ಮಾಡಮ್ಮ. ಪ್ರಿಯಾ, ನೀನ್ ಹೀಗೆ ಇದ್ರೆ ಮನ್ಸಲ್ಲಿರೋ ನೋವು ಇನ್ನೂ ಜಾಸ್ತಿ ಆಗುತ್ತೆ. ಆರಾಮಾಗಿ ಸ್ವಲ್ಪ ಹೊತ್ತು ಹೊರಗಡೆ ಓಡಾಡ್ಕೊಂಡು ಬರೋಣ ನಡಿ. ಹೊರಗಡೆ ಗಾಳಿ ಕುಡಿದ್ಮೇಲೆ ಸ್ವಲ್ಪನಾದ್ರೂ ಸಮಾಧಾನ ಆಗ್ಬಹುದು. ಪ್ಲೀಸ್ ಪತಿರಾಯ್ರೆ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ನೀವು ಹೀಗೆ ಮಾತಾಡ್ತಿದ್ರೆ ನನ್ನ ನೋವೇನೋ ಜಾಸ್ತಿ ಆಗ್ತಿದೆ. ಅರ್ಥ ಮಾಡ್ಕೊಳ್ಳಿ. ಅಜ್ಜಿ ನಡಿ. ಅಮ್ಮ ಅಮ್ಮ. ಏನಮ್ಮ ಮಲ್ಲೇಶ್ವರಿ, ನೀನು ಮುಖ 1000 ಕ್ಯಾಂಡಲ್ ಬಲ್ಬ್ ತರ ಹೊಳಿತಾ ಇದೆ. ಏನಾದ್ರೂ ಗುಡ್ ನ್ಯೂಸಾ? ಹೌದು ಅಪ್ಪ, ನಮಗ್ ಉಪಯೋಗಕ್ಕೆ ಬರೋ ಗುಡ್ ನ್ಯೂಸೇ ಇದೆ. ಏನೇ ಅದು? ಭಾವಂಗೆ ರಾಧಿಕಾ ಫೋನ್ ಮಾಡಿದ್ಲಮ್ಮ. 2-3 ಸಲ ಕಟ್ ಮಾಡಿ ಕೊನೆಗ್ ಮಾತಾಡಕ್ ಇಷ್ಟ ಇಲ್ದೆ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟ. ಅಂದ್ರೆ ಯಾವಾಗ್ಲೂ ಹೆಂಡತಿ ಗುಂಗಲಿರೋ ಕೈಲಾಶ್ ಈಗ ಫೋನಲ್ಲೂ ಕೂಡ ರಾಧಿಕಾ ಜೊತೆ ಮಾತಾಡಲ್ಲ ಅನ್ನೋಷ್ಟು ಕೋಪ್ತಳಿದ ನಾನು. ಊಟಿಲೇ ಇವರಿಬ್ರು ಮಧ್ಯೆ ಏನೋ ನಡೆದಿದೆ. ಏನ್ ನಡೆದ್ರೆ ಏನಂತೆ, ನಾವು ಸೃಷ್ಟಿ ಮಾಡ್ಬೇಕಂತಿದ್ದ ಜಗಳನ ಅವ್ರಾಗವ್ರೆ ಸೃಷ್ಟಿ ಮಾಡಿದ್ದಾರೆ. ಮಲ್ಲೇಶ್ವರಿ, ಈ ಅವಕಾಶನ ನೀನ್ ಚೆನ್ನಾಗಿ ಬಳಸ್ಕೊಂಡು ಇನ್ಯಾವತ್ತೂ ನಿಮ್ ಭಾವ ಹೆಂಡತಿ ಮುಖ ನೋಡದೇ ಇರೋ ಹಾಗೆ ಮಾಡ್ಬೇಕು. ಏನ್ ಮಾಡ್ಬೇಕಮ್ಮ? ಈಗ ನಿಮ್ ಭಾವನ್ನ ಸ್ವಂತ ಮಾಡ್ಕೊಳ್ಳೋದು ನಿನ್ ಕೈಯಲ್ಲೇ ಇದೆ. ಈ ಮನೆ ಸೊಸೆಯಾಗಿ ಮನೆ ಕೆಲ್ಸ ಎಲ್ಲ ನೀನೇ ಮಾಡ್ಬೇಕು. ಅವ್ರು ಕೇಳ್ದೆ ಹೋದ್ರು ನಿಮ್ ಅತ್ತೆಗೂ ನಿಮ್ ಭಾವಂಗೂ ಬೇಕಿರೋದೆಲ್ಲ ನೀನೇ ಕೇಳಿ ಮಾಡ್ತಿರ್ಬೇಕು. ನಿನ್ ನಡವಳಿಕೆಯಿಂದ ಪ್ರೀತಿಯಿಂದ ಅವರಿಬ್ರನ್ನು ಬುಟ್ಟಿಗೆ ಹಾಕೊಂಡು ರಾಧಿಕನ ಪರ್ಮನೆಂಟ್ ಆಗಿ ಈ ಮನೆ ಬಿಟ್ಟು ತೋಡ್ಸೋ ತರ ಮಾಡ್ಬೇಕು. ಅದೆಲ್ಲ ನನಗ್ ಬಿಡಮ್ಮ, ನಾನ್ ನೋಡ್ಕೋತೀನಿ. ಬೆಳಿಗ್ಗೆ ಎದ್ದು ಬಾಗ್ಲು ಮುಂದೆ ರಂಗೋಲಿ ಹಾಕೋದ್ರಿಂದ ಹಿಡಿದು ರಾತ್ರಿ ನಿದ್ದೆ ಮಾಡೋವರೆಗೂ ಸೊಸೆಯಾದವಳು ಮಾಡೋ ಕೆಲ್ಸನೆಲ್ಲ ಮಾಡಿ ಭಾವನ್ ಮುಂದೆ ಅತ್ತೆ ಮುಂದೆ ಭೇಷ್ ಅನ್ಸ್ಕೋತೀನಮ್ಮ. ನೀನ್ ಅದೊಂದ್ ಕೆಲ್ಸ ಸರಿಯಾಗಿ ಮಾಡು, ಮೆಕ್ಕಿದೆಲ್ಲ ನಾನು ನಿಮ್ಮಪ್ಪ ನೋಡ್ಕೋತೀವಿ. ಪ್ರಿಯಾ, ಪ್ರಿಯಾ ಏನಾಯ್ತು? ಯಾಕೆ ಅಳ್ತಿದ್ಯಾ ಪ್ರಿಯಾ? ನಿದ್ದೆಲ್ಲೂ ಕೂಡ ನಮ್ಮಪ್ಪನ ನೆನಪುಗಳು ನನ್ನನ್ನು ಕಾಡ್ತಾನೆ ಇದ್ದಾವೆ. ಅವ್ರು ನಮ್ಮ ಜೊತೆ ಇಲ್ಲ ಅನ್ನೋದನ್ನ ನೆನಪು ಮಾಡಿ ನನಗೆ ನೋವು ಕೊಡ್ತಾನೆ ಇದೆ. ನಿಜವಾಗ್ಲೂ ಅಪ್ಪ ತೀರ್ಕೊಂಡ್ರ ಪತಿರಾರೆ ಇನ್ಮೇಲೆ ವಾಪಸ್ ಬರಲ್ವಾ?
ಕಷ್ಟ ಗೊತ್ತಿದ್ರು ಕಂಟ್ರೋಲ್ ಮಾಡ್ಕೊಂತ ಹೇಳಕ್ಕಾಗ್ತಿಲ್ಲ. ಹಾಗಂತ ನಿಂಗೆ ಸಮಾಧಾನ ಮಾಡ್ದೇನೂ ಇರೋಕ್ಕಾಗ್ತಿಲ್ಲ. ಜೀವನ ಅಂದರೆ ಹಾಗೆ ಪ್ರಿಯಾ. ಮನ್ಸಿಗೆ ಹಚ್ಕೊಂಡವರು ಸಡನ್ ಆಗಿ ದೂರ ಆದ್ರೆ ಮನ್ಸಿಗೆ ಮೋಡ ಕವಿಯುತ್ತೆ, ಕಣ್ಣೀರಿನ ನದಿನೇ ಹರಿಯುತ್ತೆ. ಸಾಂತ್ವನ ಅಣೆಕಟ್ಟು ಒಡೆದು ಹಾಕಿ ಪ್ರವಾಹ ಆಗುತ್ತೆ. ಪ್ರತಿ ನೋವಿಗೂ ಕಾಲನೇ ಉತ್ತರ ಕೊಡುತ್ತೆ ಅನ್ನೋದು ಹಸಿ ಸುಳ್ಳು. ಕಾಲ ಹಿಂದೆ ಸರಿತಾ ಇದ್ರು ನಮ್ಮ ನೆನಪುಗಳು ಹಾಗೆ ಇರ್ತವೆ. ಯಾವುದೋ ಒಂದು ರೀತಿ ನೆನಪಾಗಿ ನಮ್ಮ ಕಣ್ಣ ತೇವಾಗೋ ಥರ ಮಾಡ್ತಾ ಇರುತ್ತೆ. ಪ್ರಿಯಾ, ನಿನ್ ನೋವು ಅಪ್ಪ ಆಗದೆ ಇರ್ಬೋದು ನಾನು, ಆದ್ರೆ ನಿನ್ ಮನ್ಸು ಅರ್ಥ ಮಾಡ್ಕೊಳ್ಳೋ ಒಬ್ಬ ಒಳ್ಳೆ ಗೆಳೆಯ ಆಗಿರ್ತೀನಿ. ಪ್ರಿಯಾ, ಇನ್ನೇನು ಯೋಚನೆ ಮಾಡಿದೆ, ಮಲ್ಕೋ. ಮಲ್ಕೋ. ಪ್ರಿಯಾ ಅಪ್ಪ ನೆನೆಸ್ಕೊಂಡು ತುಂಬ ಸೆನ್ಸಿಟಿವ್ ಆಗಿದ್ದಾಳೆ. ಅವಳು ಹಾಗೆ ಅಳ್ತಾ ಇದ್ರೆ ನಂಗೆ ತಡ್ಕೊಳಕ್ಕಾಗ್ತಿಲ್ಲ. ಹೇಗಾದರೂ ಮಾಡಿ ಅವಳು ಮೊದಲಿನ ಥರ ಆಗೋ ಹಾಗೆ ಮಾಡಬೇಕು. ಎಳೆ ಮಗು ಥರ ಜೋಪಾನವಾಗಿ ನೋಡ್ಕೋಬೇಕು. ನನ್ ಮಗಳು ರಾತ್ರಿ ಮಾತ್ ಕೊಟ್ಟು ಬೆಳಿಗ್ಗೆನೆ ಕೆಲಸ ಶುರು ಮಾಡ್ಬಿಟ್ಟಿದ್ದಾಳೆ. ಸೂಪರ್ ಕಣೆ ನೀನು. ಏನಂದ್ರೆ 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 ಏನೇ ಅದು ಒಳ್ಳೆ ಪ್ರಳಯ ಆಗಿರೋ ತರ ಕೂಗ್ತಾ ಇದೆಯಲ್ಲ. ಪ್ರಳಯ ಆಗೋದಲ್ಲಯ್ಯ, ನಮ್ಮ ಅದೃಷ್ಟದ ದೀಪ ಉರಿತಾ ಇದೆ. ಮಲ್ಲೇಶ್ವರಿ ಬೆಳಿಗ್ಗೆನೆ ಎದ್ದು ಮನೆ ಕೆಲ್ಸ ಎಲ್ಲ ಶುರು ಮಾಡ್ಬಿಟ್ಟಿದ್ದಾಳೆ. ಈ ಕೆಲಸನ ಮೊದ್ಲೇ ಮಾಡಿದ್ರೆ ನಮ್ಮ ಆಸೆ ಮೊದ್ಲೇ ಈಡೇರ್ತಿತ್ತಲ್ವೇನೆ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಅಪ್ಪ. ಏನೇ ಇದು, ನೀನೀಗ ತಾನೇ ಇದ್ದೀರಾ? ಹೌದು. ಮತ್ತೆ ಇದನ್ನೆಲ್ಲ ಮಾಡಿದ್ ಯಾರಮ್ಮ? ಏನೋ ನನ್ಗೇನ್ ಗೊತ್ತು. ಪೂಜೆ ಮಾಡ್ತಿರೋದು ಯಾರು? ರಾಧಿಕಾ.
ಈ ತರ ಶಾಕ್ ಆಗಿ ನೋಡ್ತಿದ್ದೀರಾ? ಅಂದ್ರೆ ರಾಧಿಕಾ ತವ್ರ ಮನೇಲಿ ಇದ್ಲಲ್ಲ, ಯಾವಾಗ ಬಂದ್ಲು ಅಂತ. ಬೆಳಗಿನ ಜಾವಾನೇ ಬಂದ್ಲು.